Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ಇವತ್ತು ನಾವು ನಿಮ್ಮ ಒಂದು ಬ್ಲ್ಯಾಕ್ ಮ್ಯಾಜಿಕ್, ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಟ್ಯಾರೋಟ್ ರೀಡ್ ಮಾಡೋಣ. ಸೊ ನನ್ನ ಹೆಸರು ಅಂಜನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ನಿಮಗೆ ಕನೆಕ್ಟ್ ಆಗಿರುತ್ತೆ ಟ್ಯಾರೋಟ್. ಸೊ ನಿಮಗೆ ಪರ್ಸ್ನಲಿ ಗೈಡೆನ್ಸ್ ಬೇಕು ಅಂದರೆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆ, ಸೊ ನೋಡೋಣ ಬ್ಲ್ಯಾಕ್ ಮ್ಯಾಜಿಕ್ನ ಪ್ರಭಾವ ನಿಮ್ಮ ಮೇಲೆ ಹೇಗಿದೆ, ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ, ಅದರಿಂದ ಬಿಡುಗಡೆ ಯಾವಾಗ ಸಿಗುತ್ತೆ ನಿಮಗೆ ಅಂತ ನೋಡೋಣ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ಏನು ಹೇಳುತ್ತೆ ಟ್ಯಾರೋಟ್ ಇವತ್ತು ನೋಡೋಣ. ಓಕೆ, ಸೊ ಈ 2 ಕಾರ್ಡ್ಸಲ್ಲಿ 1 ಕಾರ್ಡ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ನೀವು. ಓಕೆ, ಸೊ 1 ನಂಬರ್ನ ಸೆಲೆಕ್ಟ್ ಮಾಡಿ. ಇಲ್ಲಿ 4448 ಅಂತ 2 ನಂಬರ್ಸ್ ಇದ್ದಾವೆ. 1 ನಂಬರ್ನ ಸೆಲೆಕ್ಟ್ ಮಾಡಿ. ಕನ್ಫ್ಯೂಷನ್ ಇತ್ತು ಅಂದರೆ ಓಕೆನಾ, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದ್ರೆ 44 ಅಥವಾ 48 ಬರುತ್ತಾ ಅಂತ ನೋಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ನ ಕೊನೆ ನಂಬರ್ 44 ಆಗಿರ್ಬೋದು ಅಥವಾ 48 ಆಗಿರ್ಬೋದು. ನಿಮಗೆ ಯಾವ ನಂಬರ್ಗೆ ಸೆಲೆಕ್ಟ್ ಮಾಡಬೇಕು ಅನ್ನಿಸ್ತಿದೆ ಆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ಏನಾಗಿದೆ ಈಗ, ಅದಕ್ಕೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ, ನಿಮ್ಮ ಪರಿಹಾರ ಯಾವಾಗ ಆಗ್ಬೋದು, ನಿಮ್ಮ ನೆಗೆಟಿವಿಟಿಗೆ ಪರಿಹಾರ ಯಾವಾಗ ಸಿಗುತ್ತೆ ಅಂತ ನೋಡೋಣ. ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ, ಥ್ಯಾಂಕ್ ಯು. ಸೊ ಯಾರು ಫಸ್ಟ್ ಕಾರ್ಡ್ ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ಸೊ ಪೇಜ್ ಆಫ್ ಸ್ವಾರ್ಡ್ಸ್, ಆದಷ್ಟು ಬೇಗ ನಿಮಗೆ ಇದರಿಂದ ಪರಿಹಾರ ಸಿಗುತ್ತೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ನಿಮಗೆ ತುಂಬ ಸಣ್ಣ ಏಜ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ನೀವು 50ರ ಮೇಲೆ ಹೋಗಿಲ್ಲ ಇನ್ನು, ಆಗ್ಲೇ ಓಕೆನಾ ನಿಮಗೆ ಇಲ್ಲಿ ನೆಗೆಟಿವಿಟಿ ಅಟ್ರ್ಯಾಕ್ ಆಗಿದೆ ಅಂತ ನೋಡ್ತಿದ್ದೀನಿ ನಾನು. ಓಕೆ, ಸೊ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕಾರ್ಡ್ಸ್ ಇಲ್ಲಿ ಕಲೆಕ್ಟ್ ಆಗಿದ್ದಾವೆ. ಓಕೆ, ಸೊ ನಾನು ಏನು ನೋಡ್ತಿದ್ದೀನಿ ಅಂದರೆ ಇಲ್ಲಿ ನೀವು ಒಬ್ಬ ಗುರು, ಒಬ್ಬ ಗೈಡೆನ್ಸ್ ತಗೊಳ್ತೀರಾ ಒಬ್ಬರಿಂದ. ಓಕೆನಾ, ಈ ಅಫ್ಕೋರ್ಸ್ ದಿಸ್ ಇಸ್ ನಾನು ಟ್ಯಾರೋ ಸಿಂಬಲ್ ಅಂತ ನೋಡ್ತೀನಿ, ಅಥವಾ ಮಾಟ ಮಂತ್ರ ಮಾಡೋರು ತೆಗಿಯೋರು, ಒಬ್ಬ ಜ್ಯೋತಿಷ್ಯರು ಅಂತ ಹೇಳ್ತೀನಿ ನಾನು. ಓಕೆನಾ, ಅಂಥವ್ರಿಂದ ನೀವು ಅದನ್ನು ಮೀಟ್ ಮಾಡ್ತೀರಾ. ಓಕೆನಾ, ಅಂಥವ್ರಿಂದ ನಿಮಗೆ ಸೊ ಅವರು ಭಾರಿ ಮನಿ ತಗೊತಾರೆ ಅಂತ ನೋಡ್ತಿದ್ದೀನಿ, ಬಟ್ ಗುಡ್ ರಿಸಲ್ಟ್ ಕೊಡ್ತಾರೆ ಅಂತ ನೋಡ್ತಿದ್ದೀನಿ. ಓಕೆನಾ, ಸೊ ನಿಮಗೆ ಬಿಡುಗಡೆ ತುಂಬ ಹತ್ತಿರ ಇದೆ ನಿಮ್ಮ ನೆಗೆಟಿವ್ ಅಟ್ರ್ಯಾಕ್ ಮಾಡೋದಕ್ಕೆ. ಓಕೆನಾ, ಪ್ರತಿಯೊಂದಕ್ಕೂ ತುಂಬ ಬೇಗ ನಿಮಗೆ ಇಲ್ಲಿ ಒಂದು ಪರಿಹಾರ ಸಿಗುತ್ತೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಒಬ್ಬ ಗುರುನ ಮೀಟ್ ಮಾಡ್ತೀರಾ, ಒಬ್ಬ ಹೀಲರ್ನ ಮೀಟ್ ಮಾಡ್ತೀರಾ ಅಂತ. ಓಕೆನಾ, ಸೊ ಇಲ್ಲಿ ನೋಡಿ 9 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ನಿಮಗೆ ಏನಿತ್ತು ಅನ್ಹೆಲ್ತಿ ಪ್ರಾಬ್ಲಮ್, ಅನಾರೋಗ್ಯದಿಂದ ಇಷ್ಟು ದಿನ ಏನು ಬಳಲ್ತಿದ್ದೀರಾ ನೀವು, ಓಕೆನಾ, ಅದರಿಂದ ಹೊರಗಡೆ ಬರುವಂತಹ ಸಮಯ ಬಂದಿದೆ ಅಂತ ಟ್ಯಾರೋಟ್ ಇವತ್ತು ನಿಮಗೆ ಹೇಳ್ತಿದೆ. ಓಕೆನಾ, ಸೊ ನಿಮ್ಮನ್ನ 9 ರೀತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ರು, ನಿಮಗೆ ಪ್ರತಿಯೊಂದು ನೋವು ಕೊಡ್ತಿತ್ತು, ಯಾವುದು ನಿಮ್ಮಿಂದ ಸಾಧ್ಯ ಆಗ್ತಿರ್ಲಿಲ್ಲ ಜೀವನದಲ್ಲಿ. ಓಕೆನಾ, ಹೆಲ್ತಲ್ಲಿ ತುಂಬ ನಿಮಗೆ ಪ್ರಾಬ್ಲಮ್ಸ್ ಬಂದಿದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಈ ಕಾರ್ಡ್ ರಿವರ್ಸ್ ಬಂದಿದೆ ಅಂದರೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸಿಂದ, ನಿಮ್ಮ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳುತ್ತೆ. ಸೊ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ನಿಮಗೆ ಆಗಬೇಕಾಗಿರುವಂತಹ ಒಂದು ಶುಭ ಕಾರ್ಯ, ಗೃಹ ಪ್ರವೇಶ ಆಗಿರ್ಬೋದು, ವೆಹಿಕಲ್ ತಗೊಳ್ಳೋದಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರ್ಬೋದು, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಅಥವಾ ಸೊ ಏನು ಹೇಳ್ತೀವಿ ಮದುವೆ ಆಗಿರ್ಬೋದು, ನಿಮಗೆ ಸೆಟ್ ಆಗಬೇಕಾದಂಥ ಸಂಬಂಧ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ಇಲ್ಲಿ ಅದರ ಅಂತ್ಯ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅದು ನೆಗೆಟಿವಿಟಿ ಬಂದಿದೆ ಅಂತ ನೋಡ್ತಿದ್ದೀನಿ. ಮನಿ ಲಾಸ್ ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ನಿಮಗೆ ಪ್ರತಿಯೊಂದು ಎನರ್ಜಿ ಚೆನ್ನಾಗಿತ್ತು, ನಿಮ್ಮ ಜಾತಕ ಚೆನ್ನಾಗಿತ್ತು, ನಿಮ್ಮ ಲಕ್ ಚೆನ್ನಾಗಿತ್ತು ಅಲ್ವಾ. ಸೊ ನಿಮ್ಮ ಕೈಯಿಂದ ತಪ್ಪಿ ಹೋದ ಅವಕಾಶಗಳು ಇಲ್ಲಿ ನಾನು ನೋಡ್ತಿದ್ದೀನಿ.
ಕೈಯಿಂದ ತಪ್ಪಿ ಹೋದ ಪ್ರೀತಿ, ಪ್ರೇಮ ಹಾಗೆ ಅವಕಾಶಗಳನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಇದು ರಿವರ್ಸ್ ಬಂದಿದೆ, ಅದಕ್ಕೆ ಹೇಳ್ತಿದ್ದೀನಿ. ಬಟ್ ನೋಡಿ, ಇಲ್ಲಿ ನಿಮಗೆ 2 ಆಫ್ ಕಪ್ಸ್ ಬಂದಿದೆ. ನಿಮಗೆ ಯಾವಾಗ ನೀವೊಬ್ಬ ಹೀಲರ್ ಹತ್ರ ನೀವು ಯಾವಾಗ ರಿಲೀಸ್ ಔಟ್ ಮಾಡ್ತೀರಾ ನಿಮ್ಮ ನೆಗೆಟಿವಿಟಿನ, ನಿಮ್ಮ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಆಗುತ್ತೆ ಅಂತ ನೋಡ್ತಿದ್ದೀನಿ. ನೀವೇನಾದರೂ ಸದ್ಯಕ್ಕೆ ಒಬ್ಬರನ್ನ ಚೂಸ್ ಮಾಡಿದರೆ, ಇವರಿಂದ ನಮ್ಮ ನೆಗೆಟಿವಿಟಿ, ನಮ್ಮ ಬ್ಲಾಕ್ ಮ್ಯಾಜಿಕ್, ನಮ್ಮ ಮಾಟ ಮಂತ್ರ, ನಮ್ಮ ನೆಗೆಟಿವ್ ಕರ್ಮ ಕ್ಲಿಯರ್ ಆಗುತ್ತೆ ಅಂತ, ಅದು ಅವರು ಪರ್ಫೆಕ್ಟ್ ಆಗಿದ್ದಾರೆ ನಿಮಗೆ. ಓಕೆನಾ, ನೀವು ಯಾರನ್ನ ಚೂಸ್ ಮಾಡಿದ್ದೀರಾ ಈ ವಾರದಲ್ಲಿ, ಹಿಂದಿನ ಮುಂದಿನ ದಿನಗಳಲ್ಲಿ, ಓಕೆನಾ, ಅಥವಾ ನಿಮಗೆ ಹೊಸದಾಗಿ ಒಬ್ಬರನ್ನ ಸಜೆಸ್ಟ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅವ್ರನ್ನ ಮಿಸ್ ಮಾಡಬೇಡಿ. ಅವರಿಂದ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಹೋಗುತ್ತೆ, ನಿಮಗೆ ಮಿಸ್ ಆಗಿರುವಂತಹ ಒಂದು ಶುಭ ಕಾರ್ಯ ವಾಪಸ್ ಬರುತ್ತೆ. ಓಕೆನಾ, ನಿಮಗೆ ಲಾಸ್ ಆಗಿರುವಂಥ ಪ್ರತಿಯೊಂದು ವಾಪಸ್ ಬರುತ್ತೆ ಅಂತ. ಸೊ ಇದರ ರೀಸನ್ ನಿಮ್ಗೆ ಏನಾಗುತ್ತೆ ಅಂದರೆ, ನಿಮಗೆ ದೂರ ಆಗಿರುವಂತಹ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ತಿರ ಆಗ್ಬೋದು, ನಿಮ್ಮ ಹೆಲ್ತ್ ಸರಿ ಹೋಗುತ್ತೆ, 2 ಎಮೋಷನ್ಸ್, ನೀವೊಂದು ರಿಲೇಷನ್ಶಿಪ್ಗೆ ಕಾಲಿಡ್ತೀರಾ, ನಿಮಗೆ ಮಿಸ್ ಆಗಿರುವಂತಹ ಮದುವೆ ಆಗುತ್ತೆ, ಒಂದು ಎಂಗೇಜ್ಮೆಂಟ್ ಆಗುತ್ತೆ, ಒಂದು ಏನೋ ಪ್ರೀತಿ ಅನ್ನೋದು ಇಲ್ಲಿ ಬಂದಿದೆ, ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೂ ಹೇಳ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ. ಓಕೆನಾ, ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ನಿಮಗೆ ಮಿಸ್ ಆಗಿರುವಂತಹ ಪಾರ್ಟ್ನರ್ಶಿಪ್ ನಿಮಗೆ ಒಂದಾಗುತ್ತೆ ಇಲ್ಲಿ ಅಂತಂದ್ಬಿಟ್ಟು. ಓಕೆನಾ, ನಿಮಗೆ ಮಿಸ್ ಆಗಿರುವಂತಹ ಯಾರೋ ಒಬ್ಬರು ಒಂದಾಗ್ತಾರೆ ಅಂತಂದ್ಬಿಟ್ಟು. ಓಕೆ, ಸೊ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ವಿಚಾರದಲ್ಲಿ ನಿಮಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಲೂ ಅಂದ್ಕೊಳ್ತಾ ಇದ್ದೀನಿ, ಮನಿ ವಿಚಾರದಲ್ಲೂ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆನಾ, ಪ್ರಸ್ತುತ ಪರಿಸ್ಥಿತಿ ನಿಮ್ಮದು ಹೀಗಿದೆ, ಬಟ್ ಇದರಿಂದ ಹೊರಗಡೆ ಬರ್ತೀರಾ. ರೀಸನ್ ಇಲ್ಲೊಬ್ಬ ಹೀಲರ್ ಇದ್ದಾರೆ ನಿಮಗೆ. ಓಕೆನಾ, ಮುಗ್ದೋಗಿರುವಂಥದ್ದು ಮತ್ತೆ ಒಂದು ಗುಡ್ ನ್ಯೂಸ್ ಸ್ಟಾರ್ಟ್ ಆಗುತ್ತೆ. ಬ್ಯಾಡ್ ನ್ಯೂಸ್, ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಆಗಿತ್ತು, ಇಲ್ಲಿ ಮತ್ತೆ ಗುಡ್ ನ್ಯೂಸ್ ಒಂದು ಕಾದಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಇನ್ನೊಂದೆರಡು ಕಾರ್ಡ್ ನೋಡ್ತೀನಿ. ಓಕೆ, ಸೊ ಟೆಂಪರೆನ್ಸ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ. ಓಕೆನಾ, ಸೊ ಟೆಂಪರೆನ್ಸ್ ಏನು ಹೇಳುತ್ತಂದರೆ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಹಾರ್ಟ್ ಚಕ್ರ ಇಲ್ಲಿ ಬ್ಲಾಕ್ ಆಗಿತ್ತು, ಈ ನೆಗೆಟಿವಿಟಿ, ಈ ಮಾಟ ಮಂತ್ರದಿಂದ. ಓಕೆನಾ, ಈ ಎವಿಲ್ ಇಂದ ಏನದು ಹಾರ್ಟ್ ಚಕ್ರ ಬ್ಲಾಕ್ ಆಗಿತ್ತು. ನಿಮಗೆ ಮನಿನ, ಲವ್ನ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ. ಓಕೆ, ತುಂಬ ಕಷ್ಟ ಇತ್ತು ನಿಮಗೆ. ಸೊ ನೀವೊಬ್ಬ ಏಂಜಲ್ ಅಥವಾ ನೀವೊಬ್ಬ ಕಿಂಗ್, ಕ್ವೀನ್ ಅಂತ ನಾನು ನೋಡ್ತಿದ್ದೀನಿ. ತುಂಬ ಕಾಮ್ ಆಗಿರ್ತೀರಾ ನೀವು. ಓಕೆನಾ, ಇಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅಂತಲೂ ನೋಡ್ತಿದ್ದೀನಿ ನಾನಿಲ್ಲಿ. ನೀವು ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮ ಮಿಸ್ ಆಗಿರುವಂತಹ ಪ್ರತಿಯೊಂದು ನಿಮ್ಮಿಂದ ನಿಮ್ಮ ಕೈಯಾರೆ ಕಳ್ಕೊಂಡಿದ್ದೀರಾ, ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಅಂತ ನೀವು ವರಿ ಆಗಿದ್ರಿ. ಬಟ್ ಮುಂದೆ ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ನೋಡ್ತಿದ್ದೀನಿ. ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದಲ್ಲ, ನೀವು ಮನಿನ ಕೂಡ ಬ್ಯಾಲೆನ್ಸ್ ಮಾಡ್ತೀರಾ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ನಿಮ್ಮಿಂದ ದೂರ ಆಗಿರೋದು ಯಾವುದೋ ಒಂದು ನಿಮ್ಮ ಹತ್ರ ಬರುತ್ತೆ ಅಂತ ನನಗೆ ಇಲ್ಲಿ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಓಕೆನಾ, ಕಿಂಗ್ ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತಂದರೆ ದುಡುಕು ನಿರ್ಧಾರ ತಗೋಬೇಡಿ. ಓಕೆನಾ, ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸು, ಕಿಂಗ್ ಆಫ್ ಸ್ವಾರ್ಡ್ಸು. ಓಕೆನಾ, ಯಾರ ಮೇಲೇನು ದ್ವೇಷನ ಇಟ್ಕೋಬೇಡಿ. ಓಕೆನಾ, ಆತುರವಾಗಿ ನಿರ್ಧಾರ ತಗೋಬೇಡಿ. ಒಬ್ಬ ಸ್ವಲ್ಪ ಮೆಚ್ಯೂರ್ ಪರ್ಸನ್ ರೀತಿ ಥಿಂಕ್ ಮಾಡಿ ಇಲ್ಲಿ ಅಂತ ಹೇಳುತ್ತೆ. ಓಕೆನಾ, ಮತ್ತೆ ನಿಮಗೆ ಅದು ಮತ್ತೆ ಎಫೆಕ್ಟ್ ಆಗ್ಬೋದು. ಸೊ ಇವಾಗ ನೀವೇನು ಹೀಲ್ ಮಾಡ್ಕೊತೀರಾ ನಿಮ್ಮ ಲೈಫ್ನ, ಅದೇ ಮತ್ತೆ ವಾಪಸ್ ಬರ್ಬೋದು, ಮತ್ತೆ ನೆಗೆಟಿವಿಟಿ ಕಡೆ ಹೋಗ್ಬೋದು ಅಂತ ನಿಮಗೆ ಇಲ್ಲಿ ಒಂದು ಎಚ್ಚರನ ಕೊಡ್ತಿದೆ ಟ್ಯಾರೋಟ್ಸ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸೊ ಲಾಸ್ಟ್ ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. ಸೊ ಇಲ್ಲಿ ನೋಡಿ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಓಕೆನಾ, ನಿಮ್ಮ ಫ್ಯಾಷನ್ನ ನೀವು ಫಾಲೋ ಮಾಡ್ತೀರಾ, ನೀವು ಅಂದ್ಕೊಂಡಿದ್ದು ಪ್ರತಿಯೊಂದು ಸಾಧಿಸ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ಮಿಸ್ ಆಗಿರುವಂತಹ ಮನಿ ವಾಪಸ್ ಬರುತ್ತೆ ನಿಮ್ಮ ಪೇಷನ್ಸಿಂದ, ನಿಮ್ಮ ವರ್ಕಿಂದ, ನಿಮ್ಮ ಹಾರ್ಡ್ ವರ್ಕಿಂದ ಅಂತ ನಾನು ಇಲ್ಲಿ ನೋಡ್ತೀನಿ. ಲಕ್ ನಿಮ್ಮ ಕೈ ಹಿಡಿಯುತ್ತೆ ಈ ವರ್ಷದಲ್ಲಿ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಬಂದಿದೆ. ಇನ್ನೂ ಚಿಗುರ್ತಾ ಇದ್ದಾವೆ. ಓಕೆನಾ, ಸೊ ನೀವೆಷ್ಟು ದೃಢವಾಗಿ ಗಟ್ ಫೀಲಿಂಗ್ ಅಲ್ಲಿ ಆ ವರ್ಕ್ನ, ಆ ರಿಲೇಷನ್ಶಿಪ್ನ ಸೇವ್ ಮಾಡೋದಕ್ಕೆ ಹೋಗ್ತಿರೋ ಅಷ್ಟು ಒಂದು ಗುಡ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಸೊ ಟ್ಯಾರೋಟ್ ನಿಮಗೆ ಗೈಡ್ ಮಾಡ್ತಿದೆ. ಸೊ ಓಕೆ, ಥ್ಯಾಂಕ್ ಯು. ಸೊ ನಿಮಗೆ ಇನ್ನೊಂದ್ಸಲ ಲಾಸ್ಟಲ್ಲಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಫೈನಲ್ ಆಗಿ. ಓಕೆನಾ, ಸೊ ನೀವು ತುಂಬ ಅಂದರೆ ನಿಮಗೆ ಪಾಸಿಟಿವ್ ಬಂದಿದೆ, ನೀವು ನೆಗೆಟಿವಿಟಿಯಿಂದ ಹೊರಗಡೆ ಬರೋ ಅಂಥದ್ದು. ನಿಮಗೆ ಒಬ್ಬ ಹೀಲರ್, ಓಕೆನಾ, ನಿಮ್ಮ ನೆಗೆಟಿವ್ ಎಮೋಷನ್ಸ್ನ ಕ್ಲೀನ್ ಮಾಡೋ ಅಂತಹ ವ್ಯಕ್ತಿ ಸಿಗ್ತಾರೆ. ನಿಮಗೆ ಹೆಲ್ತ್ ಪ್ರಾಬ್ಲಮ್, ಸ್ಲೀಪ್ಲೆಸ್ ನೈಟ್ಸು, ಓಕೆನಾ, ಸೊ ಮೈಕೈ ನೋವು, ತಲೆನೋವು, ಸಮಥಿಂಗ್ ಡಿಫ್ರೆಂಟ್ ಆಫ್ ಹೆಲ್ತ್ ಇಶ್ಯೂಸ್ ಇತ್ತು, ಅದರಿಂದ ಹೊರಗಡೆ ಬರ್ತೀರಾ ಅಂತ ಮಿಸ್ ಆಗಿರೋ ಒಂದು ಪ್ರೋಗ್ರಾಮಿಂಗ್ ಇಲ್ಲಿ ರಿಯೂನಿಯನ್ ಆಗುತ್ತೆ ಅಂತ ಬಂದಿದೆ. ಅವಕಾಶಗಳು, ತಪ್ಪಿ ಹೋದ ಅವಕಾಶಗಳು, ನಿಮ್ಮ ಲೈಫಲ್ಲಿ ನಡಿಬೇಕಾದ ದೊಡ್ಡ ಕಾರ್ಯಗಳು ಇಲ್ಲಿ ಸಿಗುತ್ತೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ, ಸೊ ನಿಮಗೆ ತುಂಬ ಮೈನ ಲಾಸ್ ಮಾಡ್ಕೊಂಡಿದ್ದೀರಾ ಇದುವರೆಗೂ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿಸೋದ್ರಲ್ಲಿ. ಓಕೆನಾ, ಅವೆಲ್ಲದಕ್ಕೂ ಇವತ್ತು ನಿಮಗೆ ರಿಸಲ್ಟ್ ಸಿಗುತ್ತೆ ಇಷ್ಟರಲ್ಲೇ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಮತ್ತೆ ದುಡುಕಬೇಡಿ, ಆತುರವಾಗಿರಿ, ಯಾರ ಮೇಲೇನು ದ್ವೇಷ ಹೊಂದಬೇಡಿ. ಎಲ್ಲ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ಅಷ್ಟು ಬೇಗ ಒಳ್ಳೇದಲ್ಲ, ನಿಧಾನವಾಗಿ ಪ್ರಯತ್ನ ಮಾಡಿ ಅಂತ ಬಂದಿದೆ. ಓಕೆನಾ, ನೀವು ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಬಂದಿದೆ ಇಲ್ಲಿ ಲೈಫಲ್ಲಿ. ನಿಮಗೆ ಮಿಸ್ ಆಗಿರೋ ಪ್ರತಿಯೊಂದನ್ನು ನೀವು ಯೋಚನೆ ಮಾಡಿ ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಬಂದಿದೆ. ಇಲ್ಲಿ ಮನಿ ಬರುತ್ತೆ, ಫ್ರೀಡಮ್ ಬರುತ್ತೆ, ಹ್ಯಾಪಿನೆಸ್ ಬರುತ್ತೆ, ಫೈನಲಿ ಲಕ್, ಸಕ್ಸಸ್ ನಿಮ್ಮ ಕೈಯಲ್ಲಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಟ್ಯಾರೋಟ್ಸ್ ಹೇಳ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾರು ಫಸ್ಟ್ ಕಾರ್ಡ್ನ ಚೂಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.
ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈ, ಸೊ ಯಾರು ಇಲ್ಲಿ ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಸೊ ನಿಮಗೆ ಏನಿದೆ ಅಂತ ನೋಡೋಣ ಮೆಸೇಜು. ಸೊ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸು ರಿವರ್ಸ್ ಬಂದಿದೆ, ಓಕೆನಾ. ಸ್ವಲ್ಪ ಲೇಟ್ ಆಗ್ಬೋದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಆಗೋದಕ್ಕೆ. ಬಟ್ ಎಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ, ಯಾವ ಕಡೆಯಿಂದ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಆಗೋ ಚಾನ್ಸಸ್ ಇದೆ ಅಂತ ನೋಡೋಣ ನಾವಿವತ್ತು, ಓಕೆನಾ. ಸೊ ಇಲ್ಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ ಇಲ್ಲಿ. ಎಸ್, ಸೊ ಇಲ್ಲಿ ನೋಡಿ. ಸೊ ನೀವು ಏನಂತ ನಿರ್ಧಾರ ಮಾಡಿದ್ದೀರಾ ಅಂದರೆ, ಓಕೆನಾ, ಬ್ಲ್ಯಾಕ್ ಮ್ಯಾಜಿಕ್ ಯಾರು ಮಾಡಿದಾರೋ ಅವ್ರನ್ನ ತಿಳ್ಕೊಂಡು, ಓಕೆನಾ, ಅವ್ರಿಗೆ ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಸೋಣ ಅನ್ನೋ ಉದ್ದೇಶನ ಹೊಂದಿದ್ದೀರಾ ಇಲ್ಲಿ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ, ಓಕೆನಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ. ಸೊ ಈ ಕಾರ್ಡ್ ಏನ್ ಹೇಳೋದಂದ್ರೆ, ನೀವು ತುಂಬಾ ಮನಿನ ಲಾಸ್ ಮಾಡ್ಕೊಳ್ತೀರಾ, ತುಂಬಾ ಟೈಮ್ನ ವೇಸ್ಟ್ ಮಾಡ್ಕೊಳ್ತೀರಾ ಇದರಿಂದ ಅಂತ ಅಂದ್ಬಿಟ್ಟು, ಓಕೆನಾ. ಸೊ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿಸೋರು, ನಿಮ್ಮ ನೆಗೆಟಿವಿಟಿನ ರಿಮೂವ್ ಮಾಡಿಸೋರು ಸಿಗ್ತಾರೆ. ಬಟ್ ಮತ್ತೆ ಅವ್ರಿಗೆ ವಾಪಸ್ ಆಗೋ ರೀತಿ ಮಾಡೋಣ, ಅವ್ರಿಗೆ ನಾವು ಮಾಡೋಣ ಅಂತ ಹೇಳೋದ್ರಿಂದ ಅವರಿಂದ ನಿಮಗೆ ಮೋಸ ಆಗುತ್ತೆ, ಓಕೆನಾ. ವೇಸ್ಟ್ ಮಾಡ್ಕೊತೀರಾ ಟೈಮು ಮನಿ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ, ಓಕೆ. ಸೊ ಇಲ್ಲಿ ನೋಡಿ, 9 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಭಾರಿ ಮೊತ್ತದ ಮನಿ ಬರುತ್ತೆ, ನಿಮಗೆ ಜನರು ಸಪೋರ್ಟ್ ಮಾಡ್ತಾರೆ, ಓಕೆನಾ. ಇವರಲ್ಲೇ ನಿಮಗೆ ಒಂದು ನೆಗೆಟಿವಿಟಿ, ಇವರಿಂದನೇ ಒಂದು ನೆಗೆಟಿವ್ ನಿಮ್ಗೆ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನಿಮಗೆ ಮನಿ ಬಂದಿರೋಂಥದ್ದಾಗಿರ್ಬೋದು, ನಿಮಗೆ ಸಪೋರ್ಟ್ ಮಾಡಿರೋದಂತ ಆಗಿರ್ಬೋದು, ನಿಮ್ಮ ಗ್ರೂಪ್ನಲ್ಲಿ ಇರೋವಂಥವ್ರು ನೋಡಿ, ನಿಮಗೆ ಯಾವಾಗ ಈ ಮನಿ ಬಂತೋ, ಈ ಸಕ್ಸಸ್ ಬಂತೋ, ಈ ಹ್ಯಾಪಿನೆಸ್ ಬಂತೋ, ಅವಾಗ ಎಲ್ಲರೂ ಜೊತೆಗೆ ಬಂದರು, ಓಕೆನಾ. ಅದರಿಂದ ಅವರಿಂದ ನಿಮಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಡೆವಿಲ್ ಕಾರ್ಡ್ ಬಂದಿದೆ, ನಿಮ್ಮನ್ನ ಇಲ್ಲಿ ಲಾಕ್ ಮಾಡಿದ್ದಾರೆ ನೋಡಿ, ಈ ನೆಗೆಟಿವಿಟಿಗೆ ಇಲ್ಲಿ ಲಾಕ್ ಮಾಡಿದ್ದಾರೆ, ಓಕೆ. ಅದನ್ನ ನೋಡ್ಬೋದು ನಾವಿಲ್ಲಿ, ಓಕೆನಾ. ಸೊ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿದೆ, ದ ಮೂನ್ ಕಾರ್ಡ್ ಬಂದಿದೆ ಅಂಡ್ ಎಂಪೈರ್ಸ್ ಬಂದಿದೆ ಇಲ್ಲಿ. ಸೊ ಏನು ಹೇಳ್ಬೋದು ಅಂದರೆ ನಾವಿಲ್ಲಿ, ಓಕೆನಾ, 5 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಅನಾರೋಗ್ಯ, ಸೋತು, ಓಕೆನಾ, ಗೆಲ್ಲೋದಕ್ಕೆ ಆಗ್ದಿರಾ ಕೆಲಸಗಳೆಲ್ಲ ಮಿಸ್ ಮಾಡಿ ಒಂದು ಊರು ಬಿಟ್ಟು ಊರು ಹೋಗುವಂಥದ್ದು, ಮನೆ ಬಿಟ್ಟು ಮನೆ ಹೋಗುವಂಥದ್ದು. ಐ ಥಿಂಕ್ ನಿಮ್ಮ ವಾಸ್ತು ಸರಿ ಇಲ್ಲ ಅಂತ ನಾನಿಲ್ಲಿ ನೋಡ್ತಿದ್ದೀನಿ, ಓಕೆನಾ. ಅದನ್ನ ಬಿಟ್ಟು ನೀವು ಮೂವ್ ಆನ್ ಆಗಿದ್ದೀರಾ, ಕೆಲವೊಂದು ಎಮೋಷನ್ಸ್ನ ಬಿಟ್ಟು, ಆಗದೆ ಇರೋಂತಹನ್ನ ಬಿಟ್ಟು, ಇಲ್ಲಿ ಏನು ಬಂದಿದೆ ಮನಿ ಅದರಲ್ಲಿ ಅರ್ಧಕ್ಕರ್ಧನ್ನ ಬಿಟ್ಟು ವಾಪಸ್ ಹೋಗಿದ್ದೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ, ಓಕೆನಾ. ಸೊ ಮತ್ತೆ ಏನಾದರೂ ನಿರ್ಧಾರ ತಗೋಬೇಕು ಅಂದ್ರೂ ನಿಮಗೆ ಇಲ್ಲಿ ಒಂದು ಭಯ ಅನ್ನೋದು ಇದೆ, ಕನ್ಫ್ಯೂಷನ್ಸ್ ಇದೆ, ನಿಮ್ಮ ಸಬ್ ಕಾನ್ಷಿಯಸ್ ಮಧ್ಯೆ ಕ್ಲಾರಿಟಿ ಇಲ್ಲ ಅನ್ನೋದು ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ. ನಿಮಗೆ ಮತ್ತೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು, ಮತ್ತೆ ಸಕ್ಸಸ್ ಬರಬೇಕು, ಮತ್ತೆ ಈ ಪೆಂಟಿಕಲ್ಸ್ ಎಲ್ಲ ವಾಪಸ್ ಬರಬೇಕು ಅಂದ್ರೂ, ಓಕೆನಾ. ನಿಮ್ಮ ಇನ್ನರ್ ಚೈಲ್ಡ್, ನಿಮ್ಮ ಸಬ್ ಕಾನ್ಷಿಯಸ್ ಆಗಿರುವಂತಹ ಈ ನೆಗೆಟಿವಿಟಿಗೆ ನೀವು ಯಾವುದೇ ಆಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಓಕೆನಾ. ಸೊ ಅದು ನೀವೇನಾದರೂ ಮತ್ತೆ ಏನು ಯೋಚನೆ ಮಾಡ್ತಿದ್ದೀರಾ ಈಗ ಸದ್ಯಕ್ಕೆ, ಅದರ ಬಗ್ಗೆ ಏನಾದರೂ ಯೋಚನೆ ಮಾಡಿ ನೀವು ಆಕ್ಷನ್ ತಗೊಂಡಿದ್ದೀರಾ ಅಂದರೆ ನಿಮಗೆ ಇಲ್ಲಿ, ಓಕೆನಾ, ಗುರುಬಲ ಬರ್ತಿದೆ ನಿಮಗೆ ನೆಕ್ಸ್ಟ್ 3 ವೀಕ್ಸ್ ಅಥವಾ 3 ಮಂತ್ಸಲ್ಲಿ ನಿಮ್ಮ ರಾಶಿಗೆ, ನಿಮ್ಮ ಜಾತಕಕ್ಕೆ ಗುರುಬಲ ಬರುತ್ತೆ ಇಲ್ಲಿ, ಓಕೆನಾ. ಹಾರ್ಟ್ ಚಕ್ರ ಹೀಲ್ ಆಗುತ್ತೆ, ಓಕೆ. ಸೊ ಆ ರೀತಿ ಬಂದಿದೆ ಇಲ್ಲಿ, ಓಕೆನಾ. ಸೊ ನೀವು ಒಂದು ಮಾಡರ್ನ್ ಸ್ಪಿರಿಚುಯಾಲಿಟಿ ಅನ್ಬೋದು, ಗಾಡ್ ಬ್ಲೆಸ್ಸಿಂಗ್ಸ್ ಇದೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ. ಒಂದು ದೇವಿ ಬ್ಲೆಸ್ಸಿಂಗ್ಸ್ ಇದೆ ಅಂತಾನು ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ. ಇದು ನಿಮಗೆ ಕಾಪಾಡುತ್ತೆ, ಓಕೆನಾ. ನಿಮಗೆ ಈ ಭಯಗಳನ್ನ ಬಿಡಿ. ಸ್ಟಾರ್ಟಿಂಗಲ್ಲಿ ನೀವೇನೋ ಒಂದು ಸಕ್ಸಸ್ ಮಾಡಿದ್ದೀರಾ, ಅದರಿಂದ ತೊಂದರೆ ಆಗಿದೆ, ಲಾಸ್ ಆಗಿದೆ ಅಂದರೆ, ಓಕೆನಾ, ಅದನ್ನ ಬಿಟ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ಇನ್ಯಾವ ಸವಸನೂ ಬೇಡ ಅಂತ ಅಂದರೆ, ಅದು ಇನ್ನೊಂದು ಆಪರ್ಚುನಿಟಿ ಬಂದಿದೆ, ಬಟ್ ನೀವು ಭಯ ಪಡ್ತಿದ್ದೀರಾ, ಆ ಭಯಗಳನ್ನ ಬಿಟ್ಟು ಆಕ್ಷನ್ ತಗೊಳ್ಳಿ ಅಂತ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಓಕೆನಾ. ಸೊ ಆ ರೀತಿ ಬರ್ತಿದೆ ಕಾರ್ಡ್ಸ್, ಓಕೆ. ಸೊ ಮತ್ತಷ್ಟು ಕಾರ್ಡ್ಸ್ ನೋಡೋಣ. ಸೊ ಇಲ್ಲಿ ನೋಡಿ, ಸೊ ಈ ಕಾರ್ಡ್ ನಿಮ್ಮ ಮನಸ್ಸಿನ ಭಾವನೆಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನೀವು ಮಲಗಿರೋವಾಗ್ಲೂ ನೀವು ಅದನ್ನೇ ಜಪ ಮಾಡ್ತಾ ಇದ್ದೀರಾ, ನಿಮ್ಗೆ ಇವಾಗ ಅವರು ಓಕೆ ನೆಗೆಟಿವ್ ಆಗಿ ಏನೋ ಮಾಡಿಸಿದ್ದಾರೆ, ಅಥವಾ ನೆಗೆಟಿವ್ ಆಗಿ ನೀವೇನೋ ಅಟ್ರಾಕ್ಟ್ ಮಾಡ್ತಿದ್ದೀರಾ, ಸರಿ, ಓಕೆನಾ. ಸೊ ಅದು ನಿಮ್ಗೆ ಗೊತ್ತಾಗ್ಬಿಟ್ಟು ನೀವು ಅದು ಒಂದು 50% ನಿಮ್ಮ ಮೇಲೆ ಎಫೆಕ್ಟ್ ಆಗ್ತಿದ್ರೆ, ನೀವು ಅದ್ರ ಬಗ್ಗೆ ಜಪ ಮಾಡಿ ಯೋಚನೆ ಮಾಡಿ ಅದರ ಎನರ್ಜಿನ ಇನ್ನೂ ಜಾಸ್ತಿ ಮಾಡ್ಕೊಳ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ. ಸೊ ನೀವು ಅದನ್ನ ಇವಾಗ ಲೆಟ್ ಗೋ ಮಾಡಿ ಈಸಿಯಾಗಿ ತಗೊಂಡಾಗ ಅದರ ಎಫೆಕ್ಟ್ ನಿಮಗೆ ಲೋ ಆಗಿರುತ್ತೆ. ಬಟ್ ನೀವು ಒಂದು ಹತ್ರ ಪರಿಹಾರ ಮಾಡಿಸಿದ್ರು ನಿಮಗೆ ಯಾಕೆ ಪರಿಹಾರ ಆಗ್ತಾ ಇಲ್ಲ, ಕ್ಲಿಯರ್ ಆಗಿಲ್ಲ ಅಂತ ಮನಸ್ಸಿಗೆ ಅನಿಸ್ತಿದೆ ಅಂದರೆ, ಬಿಕಾಸ್ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಇಲ್ಲಿ ಮಲ್ಗಿ ಕೂಡ ನಿದ್ದೆದಲ್ಲೂ ಮಲ್ಗೋಕ್ ಮೊದಲು ಅದೇ ಯೋಚನೆ, ಎದ್ದಿದ ತಕ್ಷಣ ಅದೇ ಯೋಚನೆ, ಏನೋ ಒಂದು ಮಾಡಿಸ್ಬಿಟ್ಟಿದ್ದಾರೆ, ನನ್ಗೆ ಸರಿ ಇಲ್ಲ, ಏನೂ ಸರಿ ಇಲ್ಲ, ಅದು ಇದು ನನ್ನಿಂದ ಏನೂ ಆಗೋದಿಲ್ಲ, ಇಲ್ಲಾಂದ್ರೆ ನಾನು ಹೇಗೋ ಇರ್ತಿದ್ದೆ, ಹಾಗಿರ್ತಿದ್ದೆ, ಹೀಗಿರ್ತಿದ್ದೆ ಅಂತ ಇಲ್ಲಿ ನೀವು ಡಿಸೈಡ್ ಮಾಡ್ತಿದ್ದೀರಾ. ಜಸ್ಟಿಸ್ ಕಾರ್ಡ್ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ, ಸೊ ಸರಿ, ಇವಾಗ ಒಬ್ಬರಿಂದ ನಿಮಗೆ ಏನೋ ಒಂದು ನೆಗೆಟಿವಿಟಿ ಆಗಿದೆ, ಸರಿ, ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಾ, ಓಕೆನಾ. ಸೊ ನಿಮಗೆ ಅವರಿಂದ ತೊಂದರೆ ಆಗಿರೋದ್ರಿಂದ ಅವರು ನಿಮಗೆ ಮಾಡಿಸಿರ್ಬೋದು, ಅಥವಾ ನಿಮ್ಮ ಕರ್ಮನ ಅವರು ತಗೊಂಡಿರ್ತಾರೆ ಇದರಿಂದ, ಓಕೆನಾ. ಸೊ ನೀವು ಅವ್ರಿಗೆ ಮತ್ತೆ ವಾಪಸ್ ನಾನು ಮಾಡಿಸ್ತೀನಿ, ಅವರು ಇಲ್ಲದೆ ಇರೋ ರೀತಿ ಮಾಡ್ತೀನಿ, ಅವರು ಸರಿ ಇರಬಾರ್ದು, ಅವ್ರ ಮಕ್ಕಳು ಸರಿ ಇರಬಾರ್ದು ಅನ್ನೋ ಸಮಾನತೆಗೆ ಹೋಗಬೇಡಿ ಅಂತ ಈ ಕಾರ್ಡಲ್ಲಿ ನಾನು ನೋಡ್ತಿದ್ದೀನಿ, ಓಕೆನಾ. ಸೊ ನಿಮಗೆ ಕ್ಲಿಯರ್ ಆಗಿದೆ, ಒಂದು ಪಾಸಿಟಿವ್ ಆಗಿ
ಪ್ರತಿಯೊಂದು ಸರಿ ಹೋಗುತ್ತೆ. ನಿಮ್ಮ ಥಾಟ್‌ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಥಿಂಕಿಂಗ್ ಪ್ರೋಸೆಸ್‌ನ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ನನಗೆ ಏನೋ ಇವಾಗ ಒಂದು ಆಗಿದೆ ಒಬ್ಬರಿಗೆ ನಾನು ಇಷ್ಟ ಆಗದೆ ಅಥವಾ ನನ್ನಿಂದ ನೋವಾಗಿ, ನನ್ನ ಸಕ್ಸಸ್ ಇಷ್ಟ ಆಗ್ದಿರ, ನನ್ನ ರಿಲೇಶನ್‌ಶಿಪ್ ಇಷ್ಟ ಆಗ್ದಿರ, ನನ್ನ ಮನಿ ಇಷ್ಟ ಆಗ್ದಿರ, ನನ್ನ ಬಿಸ್ನೆಸ್ ಇಷ್ಟ ಆಗ್ದಿರ, ಸೊ ಸರಿ ಏನೋ ಒಂದು ಆಗಿ ಅವರು ನನಗೆ ಏನೋ ತೊಂದರೆ ಮಾಡಿದ್ದಾರೆ. ಸರಿ, ನಾನು ಅದನ್ನ ಕ್ಲಿಯರ್ ಮಾಡ್ಕೊಂಡು ಯಾರಿಗೂ ತೊಂದರೆ ಕೊಡದೇ ಇರೋ ರೀತಿ ಇರ್ತೀನಿ. ಓಕೆನಾ? ಸೇಡ್‌ಗೆ ಸೇಡು, ಓಕೆನಾ? ಮಾಟ ಮಂತ್ರಕ್ಕೆ ಮಾಟ ಮಂತ್ರ, ಏಟಿಗೆ ಏಟು, ಆ ದಾರಿದಲ್ಲಿ ಹೋಗಬೇಡಿ ಅಂತಂದ್ಬಿಟ್ಟು ನಿಮ್ಮ ಕಾರ್ಡ್ ಹೇಳ್ತಿದೆ. ಓಕೆನಾ? ಸೊ ಅವರು ನಿಮ್ಮ ಕರ್ಮ ತಗೊಂಡ್ಬಿಟ್ಟಿದ್ದಾರೆ, ನಿಮಗೆ ನೆಗೆಟಿವಿಟಿನ ಮಾಡಿಸಿ. ನಿಮ್ಮ ನೆಗೆಟಿವ್ ಕರ್ಮ ಒಂದಿರುತ್ತೆ ಜನ್ಮಾಂತರಗಳಿಂದ ಬಂದಿರುವಂಥದ್ದು. ಓಕೆನಾ? ಅದನ್ನ ಅವ್ರು ತಗೊಂಡ್ಬಿಟ್ಟಿದ್ದಾರೆ. ಓಕೆನಾ? ಸೊ ನೀವು ಅದನ್ನ ಇವಾಗ ಅವ್ರ ಮೇಲೆ ಮತ್ತೆ ನೀವು ರಿವೆಂಜ್ ತಗೊಂಡೋಗಿ ಹೋಗ್ಬಿಟ್ಟು ಅವ್ರ ಕರ್ಮನ ನೀವು ತಗೋಬೇಡಿ. ಓಕೆನಾ? ಸೊ ಆ ರೀತಿ ಬರ್ತಿದೆ ಕಾರ್ಡ್ಸ್ ಇಲ್ಲಿ. ಓಕೆನಾ? ಸೊ ಸೊ ಬಟ್ ಇಲ್ಲಿ ನೋಡಿ, ನಿಮಗೆ ಸಪೋರ್ಟ್ ಮಾಡಿರೋರೊಬ್ಬರಿಂದ ನೀವಿಲ್ಲಿ ನೆಗೆಟಿವಿಟಿನ ಅನುಭವಿಸ್ತಿದ್ದೀರಾ ಅಂತ ನೋಡ್ತಿದ್ದೀನಿ. ಎಲ್ಲರನ್ನೂ ನಂಬಿ ಬೇಡ ಅಂತ ಹೇಳೋದಿಲ್ಲ, ಬಟ್ ಎಲ್ಲರನ್ನೂ ಆತ್ಮೀಯರಾಗಿ ತುಂಬಾ ಹಿತೈಷಿಗಳಾಗಿ ತಗೋಬೇಡಿ. ಓಕೆನಾ? ವ್ಯಕ್ತಿನ ವ್ಯಕ್ತಿ ರೀತಿನೇ ನೋಡಿ, ನಿಮ್ಮನ್ನ ನೀವೇ ಸರಿಯಾಗಿ ಇಟ್ಕೊಳ್ಳಿ. ಎಲ್ಲಾರನ್ನೂ ನಂಬಬಹುದು, ಬಟ್ ಅಷ್ಟೊಂದು ಮೂಢನಂಬಿಕೆ ಅನ್ನೋದು ಬೇಡ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ನಿಮ್ಗೆ ಪರಿಹಾರ ಯಾವಾಗ ಸಿಗ್ಬೋದು ಅಂತ ನೋಡೋಣ. ಈ ಥಾಟ್ ಪ್ರೋಸೆಸ್ಸೇ ನಿಮ್ಗೆ ಪರಿಹಾರ ಅಂತ ಹೇಳ್ತಿದೆ. ಸೊ ಲೇಟ್ ಆಗುತ್ತೆ ಅಂತಾನೆ ಬರ್ತಿದೆ. ಈ ಕಾರ್ಡು ರಿವರ್ಸ್ ಬಂದಿದೆ, ಈ ಕಾರ್ಡು ರಿವರ್ಸ್ ಬಂದಿದೆ. ಓಕೆನಾ? ಸ್ವಲ್ಪ ನಿಮ್ಮ ಮೈಂಡ್ ಚೇಂಜ್ ಮಾಡ್ಕೊಂಡು, ನಿಮ್ಮ ಬಾಡಿನ ಹೀಲ್ ಮಾಡ್ಕೊಂಡು, ನಿಮ್ಮ ಥಾಟ್ ಪ್ರೋಸೆಸ್ನ ಹೀಲ್ ಮಾಡ್ಕೋಬೇಕಾಗಿರುತ್ತೆ. ಆವಾಗ ಸೊ ಅವರು ಒಂದು 50% ಪ್ರಾಕ್ಟಿಕಲ್ ಆಗಿ ನಿಮ್ಮಿಂದ ಏನು ನೆಗೆಟಿವಿಟಿನ ತೆಗ್ದಿದ್ದೀವಿ, ಎಲ್ಲ ಹೋಯ್ತು ನಿಮಗೆ ಮಾಡಿಸಿರೋದೆಲ್ಲ ಅಂತ ಹೇಳ್ತಾರೋ, ಅದಕ್ಕಿಂತ ಡಬಲ್ ವರ್ಕ್ ಆಗುತ್ತೆ. ಓಕೆನಾ? ಮನ್ಸಾರೆ ನಂಬಿ, ನನಗೆ ಯಾವ ನೆಗೆಟಿವಿಟಿನೂ ಇಲ್ಲ, ನಾನೀಗ ಫ್ರೀ ಆಗಿದ್ದೀನಿ, ನನ್ನ ದೇಹ ಶುದ್ಧವಾಗಿದೆ ಅಂತ ಆರಾ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಆರಾ ಕ್ಲೀನ್ ಮಾಡ್ಕೊಳ್ಳಿ. ಸೊ ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ಓಕೆನಾ? ಸೊ ಹೊರಗೆ ನೀವೇನೇನೆಲ್ಲ ಪ್ರಾಕ್ಟಿಕಲ್ ಆಗಿ ಏನೇನೆಲ್ಲ ವರ್ಕ್ ಮಾಡ್ತಿದ್ದೀರಾ, ಮನೆ ಬಾಗಿಲಿಗೆ ಅದು ಇದು ಒಂದು ಮಂತ್ರನ ಕಟ್ಟುವಂಥದ್ದು. ಓಕೆನಾ? ಅದೆಲ್ಲ ಅಲ್ಲ. ಓಕೆನಾ? ಸೊ ನೀವು ಒಳಗಡೆಯಿಂದ ಹೀಲ್ ಆಗಬೇಕು. ಅದಕ್ಕೆ ಯಾವುದೇ ಒಂದು ಪ್ರಾಕ್ಟಿಕಲ್ ಆಗಿ ಇರೋದಿಲ್ಲ. ಜಸ್ಟ್ ಫೀಲಿಂಗ್ಸ್, ಎಮೋಷನ್ಸ್, ಎನರ್ಜಿ ಅಂತ ಹೇಳ್ತೀವಿ. ಓಕೆನಾ? ಥಾಟ್ಸ್ ಅಂತ ಹೇಳ್ತೀವಿ. ಅವೆಲ್ಲ ಫಿಸಿಕಲಿ ಫಾರ್ಮ್ ಆಗಿರೋದಿಲ್ಲ ಅಂತ ನಾವಿಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಟೋಟಲ್ ಆಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಕ್ಲಿಯರ್ ಆದ್ರೂ ನೀವು ಅದನ್ನ ಓಕೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಓಕೆನಾ? ತುಂಬಾ ಮನಿನ ವೇಸ್ಟ್ ಮಾಡ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ ಅದರ ಪರವಾಗಿ. ಓಕೆನಾ? ಸೊ ನಿಮಗೆ ಕ್ಲಾರಿಟಿ ಇಲ್ಲ, ಯಾರ ಹತ್ರ ತಗೋಬೇಕು, ಎಷ್ಟು ಕೊಡಬೇಕು. ಓಕೆನಾ? ಜಾಸ್ತಿ ಇರೋ ಮನಿ ಕೊಡೋರ ಹತ್ರ ಹೌದು ಆಗುತ್ತೇನೋ ಅಂತ ಅನ್ಕೊಳ್ತಾ ಇದ್ದೀರಾ. ಓಕೆನಾ? ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ನಿಮಗೆ ಮನಿ ಬರುತ್ತೆ ಅಂತ ನಾನು ನೋಡ್ತಿದ್ದೀನಿ, ಇಲ್ಲಿ ಸಪೋರ್ಟ್ ಆಗುತ್ತೆ ಅಂತ ನೋಡ್ತಿದ್ದೀನಿ ವ್ಯಕ್ತಿಗಳಿಂದ. ನಿಮಗೆ ಮನಿ ಅಂದ್ರೆ ಇವಾಗ ನೀವು ಬೆಲ್ಲ ಇರೋ ಹತ್ರ, ಓಕೆ, ಇರುವೆಗಳೆಲ್ಲ ಬರ್ತವೆ ಅಂತ ಹೇಳ್ತಾರಲ್ವಾ, ಸ್ವೀಟ್ ಇರೋ ಹತ್ರ. ಆ ರೀತಿ ನಿಮ್ಮ ಮನೆಯ ಇರೋ ಹತ್ರ ಎಲ್ಲರೂ ಬರ್ತಾರೆ, ಬಟ್ ಅವರಿಂದಲೇ ನಿಮ್ಗೆ ಇಲ್ಲೊಂದು ತೊಂದರೆ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಹಾಗೆ ನೀವು ಒಂದನ್ನ ಕ್ವಿಟ್ ಮಾಡಿದ್ದೀರಾ, ಬಿಟ್ಬಿಟ್ಟಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ನೀವು ಡೈಲಿ ಅದನ್ನೇ ಜಪ ಮಾಡ್ತಿದ್ದೀರಾ, ನನಗೆ ಮಾಟ ಮಂತ್ರ ಆಗಿದೆ ಅಂತ. ಓಕೆನಾ? ಯೂನಿವರ್ಸ್ ಅದನ್ನೇ ತಗೊಂಡು ಇನ್ನೂ ಜಾಸ್ತಿ ಮಾಡ್ತಿದೆ ಅಂತ ನೋಡ್ತಿದ್ದೀನಿ. ಓಕೆ, ಸೊ ಗುರುಬಲ ಚೆನ್ನಾಗಿದೆ ನಿಮಗೆ. ನೀವು ಬದಲಾದ್ರೆ ಆ ಎನರ್ಜಿ ಪೂರ್ತಿ ನಿಮಗೆ ಬಂದು ಸಕ್ಸಸ್ ಆಗ್ತೀರಾ ಅಂತ. ಹಾಗೆ ನಿಮ್ಮ ಮನಸ್ಸಿನ ಭಯಗಳನ್ನ, ಆ ಡೌಟ್ಸ್ಗಳನ್ನ ಬಿಡಬೇಕು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ನಿಮಗೆ ನಿಮ್ಮಿಂದ ರಿಲೀಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು ಅಂತ ನೋಡ್ತಿದ್ದೀನಿ. ಓಕೆನಾ? ಸಮಾನತೆ ಕಾರ್ಡ್ ಬಂದಿದೆ ಇಲ್ಲಿ, ಜಸ್ಟಿಸ್ ಅಂತ ಅಂದ್ಬಿಟ್ಟು. ನಿಮಗೆ ನ್ಯಾಯ ಸಿಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ತುಂಬ ಡಿಫ್ರೆಂಟ್ ಆಗಿದೆ 2 ಕಾರ್ಡ್ಸ್ಗೆ ಹೋಲಿಸಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಿದ್ದೀರಾ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆನಾ? ನೀವು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ ಅಂದರೆ, ಸೊ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಪರ್ಸ್ನಲ್ ಆಗಿ ಓಕೆನಾ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆನಾ? ಲವ್, ರಿಲೇಷನ್ಶಿಪ್, ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಇರುವಂತಹ ಡೌಟ್ಸು, ಓಕೆನಾ, ಮನಿ, ಕೆರಿಯರ್, ಹೆಲ್ತ್, ವೆಲ್ತ್, ಓಕೆನಾ, ಬೇರೆ ವ್ಯಕ್ತಿಗಳ ಭಾವನೆಗಳು ಏನು ಅನ್ಕೊಂಡಿದ್ದಾರೆ ಅಂತಂದ್ಬಿಟ್ಟು, ಅಥವಾ ನಿಮ್ಮ ಡ್ರೀಮಲ್ಲಿ ಬರುವ ರೀಸನ್ಗೆ ಕಾರಣ ಏನು ಅಂತಂದ್ಬಿಟ್ಟು, ಓಕೆನಾ, ಪ್ರತಿಯೊಂದ್ರ ಬಗ್ಗೆನೂ ನಮಗೆ ಮೆಡಿಟೇಷನಲ್ಲಿ ಕಾಣೋ ಪಿಕ್ಚರ್ಸ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು. ಓಕೆನಾ? ಸೊ ಅದನ್ನೆಲ್ಲ ಪ್ರತಿಯೊಂದರ ಬಗ್ಗೆನೂ ಟ್ಯಾರೋಟ್ಸ್ ನಿಮಗೆ ಗೈಡ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.